ಈ ಒಂದು ಪ್ರಾಣಿಗೆ ಹೊಟ್ಟೆ ಅನ್ನೋದೇ ಇರಂಗಿಲ್ಲ ಅಂತಂದ್ರೆ ಆಶ್ಚರ್ಯ ಆಕೈತ್ಲ? ಹೌದು, ಇದರ ಹೆಸರು ಡಕ್ ಬಿಲ್ಡ್ ಪ್ಲಾಟಿಪಸ್ ಅಂತ. ನಾಯಿ, ಬೆಕ್ಕು, ಕತ್ತೆ, ಕುದುರೆ, ಚಿಂಪಾಂಜಿ, ತಿಮಿಂಗ್ಲು ಅಷ್ಟೇ ಯಾಕೆ, ಮನುಷ್ಯ ಇವೆಲ್ಲ ಪ್ರಾಣಿಗಳನ್ನ ನಾವು ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತೀವಿ. ಈ ಪ್ರಾಣಿಗಳು ನೇರವಾಗಿ ತಮ್ಮ ಮರಿಗಳಿಗೆ ಜನ್ಮ ನೀಡ್ತಾವು. ಅದಕ್ಕೆ ವಿವಿಪ್ಯಾರಿಟಿ ಅಂತೀವಿ. ಆದ್ರೆ ಈ ಪ್ಲಾಟಿಪಸ್ ಮಾತ್ರ ಹಂಗಲ್ಲ. ಸಸ್ತನಿ ಆದರೂ ಪಕ್ಷಿಗಳ ಥರ ಮೊಟ್ಟೆ ಇಟ್ಟು ಮರಿ ಮಾಡ್ತೈತಿ. ಬಾತ್ಕೋಳಿಗೆ ಇರೋ ಹಂಗೆ ಉದ್ದವಾದ ಒಂದು ಕೊಕ್ಕೆನೂ ಐತಿ. ಅದಕ್ಕೆ ಇದರ ಹೆಸರು ಡಕ್ ಬಿಲ್ಡ್ ಪ್ಲಾಟಿಪಸ್ ಅಂತ. ಈ ಪ್ರಾಣಿಗಳು ನೈಸರ್ಗಿಕವಾಗಿ ಕೇವಲ ಈಸ್ಟ್ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾದ ಮಾತ್ರ ಕಂಡು ಬರ್ತವು. ಇವುಗಳು ರಾತ್ರಿಯ ವೇಳೆ ಬಹಳ ಆಕ್ಟಿವ್ ಆಗಿದ್ದ ಬೆಳಗ್ಗೆಲ್ಲ ಬಿಲದಾಗ ಅಡ್ಕೊಂಡು ಕುಂದಿರ್ತಾವು. ಪ್ಲಾಟಿಪಸ್ಗಳು ನೀರಿನೊಳಗೆ 5 ರಿಂದ 8 ನಿಮಿಷದವರೆಗೆ ಉಸಿರು ಹಿಡ್ಕೊಳ್ಳುವಂಥ ಶಕ್ತಿನೂ ಹೊಂದಿರ್ತಾವು. ಬಾತ್ಕೋಳಿ ಥರ ಇರುವಂಥ ಕಾಲ್ಗಳನ್ನ ಯೂಸ್ ಮಾಡಿ ಈಜಾಡುವಾಗ ಕಣ್ಣು, ಕಿವಿ, ಬಾಯಿ ಎಲ್ಲ ಮುಚ್ಕೊಂಡು ಕೇವಲ ತನ್ನ ರಬ್ಬರ್ ಥರ ಇರುವಂಥ ಕೊಕ್ಕೆಯಿಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಸೃಷ್ಟಿ ಮಾಡಿ ತನ್ನ ಆಹಾರವನ್ನು ಹುಡುಕ್ತಾವು. ಇನ್ನೂ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ಈ ಪ್ರಾಣಿಗೆ ಹೊಟ್ಟೆ ಅನ್ನೋದೇ ಇರಂಗಿಲ್ಲ. ತಿಂದಂಥ ಆಹಾರ ಅನ್ನನಾಳದಿಂದ ಡೈರೆಕ್ಟಾಗಿ ಕರಳನ್ನು ಸೇರ್ತೈತಿ. ಅಷ್ಟೇ ಅಲ್ಲ, ಮರಿಗಳಿಗೆ ಹಾಲು ಕುಡ್ಸಕ್ಕೆ ಇದಕ್ಕೆ ಕೆಚ್ಚಲು ಇರೋದಿಲ್ಲ. ತಾಯಿ ತನ್ನ ದೇಹದಿಂದ ಬೆವರಿನ ಥರ ಹಾಲನ್ನು ಸುರಿಸ್ತೈತಿ. ಅದನ್ನು ಮರಿಗಳು ನೆಕ್ಕಿ ಕುಡಿತಾವು. ದೇವ್ರು ಭಾಳನ ಪುರುಸತ್ನಾಗ ಇದ್ದಾಗ ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡ್ಬೇಕಂತ ಸೃಷ್ಟಿ ಮಾಡಿರೋ ಪ್ರಾಣಿ ಪ್ಲಾಟಿಪಸ್ ಆಗಿರಬೇಕು. ಇದೇ ಥರ ಬೇರೆ ಯಾವುದರ ಮೊಟ್ಟೆ ಇಡೋ ಸಸ್ತನಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೊಂದು ವಿಸ್ಮಯಕಾರಿ ಸಂಗತಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.